ಇದು ಬಂದು ಅವ್ರ ಮಗಳು ರೂಮ್ ಆಗಿರೋದ್ರಿಂದ ನಾವು ಪಿಂಕ್ ಕಲರ್ ಬೇಜ್ ಪಿಂಕ್ ಏನು ಬರುತ್ತಾ ಅದು ಫ್ಲೂಟೆಡ್ ತೊಗೊಂಡಿದ್ವಿ, ಅದ್ರ ಜೊತೆ ವೈಟ್ ಪ್ಲೇನ್ ತೊಗೊಂಡಿದ್ವಿ. ನಿಮ್ಗೆ ಏನಾದರೂ ಫೀಲ್ ಆಗ್ತಿದ್ಯಾ ನೋಡಿ? ಗ್ಲಾಸಿ ಮತ್ತು ಫ್ಲೂಟೆಡ್ ಹೆಂಗೆ ಕಂಬೈನ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಶೇಪು ಅಷ್ಟೇ, ಶೇಪ್ಸ್ ಕೊಟ್ಟು ಇದೆರಡು ಕಂಬೈನ್ ಮಾಡಿರೋದು. ಲುಕ್ ವೈಸು ರಿಚ್ ಲುಕ್ಕು ಕಾಣಿಸ್ತಿದೆ, ನಿಮಗೆ ಸಟಲ್ ಲುಕ್ ಬರ್ತಿದೆ. ಒಂದು ರೂಮ್ಗೆ ಪೀಸ್ಫುಲ್ ಏನು ಬೇಕು ಆ ರೀತಿ ಕಲರ್ ಕಾಂಬಿನೇಷನ್ಸ್ ಬಂದಿರೋದು ಈ ರೂಮಲ್ಲಿ. ಈ ರೂಮಲ್ಲಿ ಇನ್ನೊಂದು ಏನು ಅಂದರೆ ನಿಮ್ಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಇದರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹೆಂಗೆ ಅಂತಂದ್ರೆ ಡ್ರೆಸ್ಸಿಂಗ್ ಟೇಬಲು ಫಸ್ಟು ಫ್ರಂಟಲ್ಲಿ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಹಿಂಗೆ ಓಪನ್ ಮಾಡಿದ್ರೆ ಒಳಗಡೆ ಇದೆ ಮಿರರ್. ಇದ್ರ ಬ್ಯಾಕ್ ಸೈಡ್ ಬಂದು ನಿಮಗೆ ಸ್ಟೋರೇಜ್ ಸಿಗುತ್ತೆ, ಈ ರೀತಿ ಸ್ಟೋರೇಜ್ ಇದೆ. ಇದು ಕಾಟ್ ಅಪೋಸಿಟ್ ಇರೋದ್ರಿಂದ ಅವ್ರಿಗೆ ಕಾಣಿಸ್ಬಾರ್ದು, ವಿಸಿಬಲ್ ಇರಬಾರ್ದು ಅಂತ ಹೇಳ್ಬಿಟ್ಟು ಇಡೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ ಕಾನ್ಸೆಪ್ಟ್ ಮಾಡಿ ಕೆಳಗಡೆನೂ ಡ್ರಾರ್ ಕೊಟ್ಟಿದ್ದೀವಿ. ಒಳಗಡೆ ಸೇಮ್ ಅವ್ರಿಗೆ ಏನು ಬೇಕು ಸ್ಪೆಸಿಫಿಕೇಶನ್, ಅವ್ರಿಗೆ ಏನು ಬೇಕು ಅದೇ ರೀತಿ ಒಳಗಡೆ ಇಂಟರ್ನಲ್ ಮಾಡಿಕೊಟ್ಟಿರೋದು. ಲಾಫ್ಟ್ಗಾಗಿ ಕಂಪ್ಲೀಟ್ ಎಲ್ಲ ಕಾಂಬಿನೇಷನ್ಸೇ ಬಂದಿರೋದು. ರೂಮ್ ಕರ್ಟನ್ಸ್ ಆಗಲಿ ಇಂಟೀರಿಯರ್ ಏನು ಕೊಟ್ಟಿದ್ದೀವಿ ಕಂಪ್ಲೀಟ್ ಹಂಗೆ ಬಂದಿದೆ. ಕರ್ಟನ್ಸ್ ಆಗಲಿ ಸೇಮ್ ಕಾಂಬಿನೇಷನ್ಸ್ ಕೊಟ್ಟಿದ್ದೀವಿ. ಕಾಟ್ ಆಗಲಿ ಕುಷನ್ಸ್ ಆಗಲಿ ತುಂಬ ವರ್ಕ್ ಚೆನ್ನಾಗಿ ಸ್ಟಡಿ ಟೇಬಲ್ ಮಾಡ್ಕೊಟ್ಟಿದ್ವಿ. ಅವ್ರ ವರ್ಕ್ ಸ್ಟೇಷನ್ ಮಾಡ್ಕೊಟ್ಟಿರೋದು. ಅವ್ರಿಗೆ ಚಿಕ್ಕವರಾಗಿರೋದ್ರಿಂದ ಲುಕ್ ವೈಸು ಚೆನ್ನಾಗಿ ಬರಬೇಕು, ಅವ್ರು ಓದೋದಕ್ಕೂ ಇನ್ಸ್ಪೈರ್ ಆಗಬೇಕು. ಅದಕ್ಕೆ ಕಾಂಬಿನೇಷನ್ ತುಂಬ ಲೈಟಾಗಿ ತೊಗೊಂಡಿದ್ದೀವಿ. ಬೇಜ್ ಕಲರ್ ಪಿಂಕ್ ಟೈಪಲ್ಲಿ ಹೋಗಿ ವೈಟಿಗೆ ಹೋಗಿ ವುಡನ್ ಟಚ್ ಕೊಟ್ಟು ಕಾಂಬಿನೇಷನ್ಸ್ ಮಾಡಿಕೊಟ್ಟಿರೋದು. ಮತ್ತು ಸ್ಟೋರೇಜ್ ಪರ್ಪಸ್ಸು ಅಷ್ಟೇ. ಇದನ್ನು ತುಂಬ ಎಲಿಗೇಟಾಗಿ ಕಾಣಿಸೋದಕ್ಕೆ ಅಂತಲೇ ನಾವು ಓವಲ್ ಶೇಪ್ ಕಟ್ ಮಾಡಿ ಗ್ಲಾಸ್ ಕೊಟ್ಟು ಇದೊಂದು ಟಚ್ ಕೊಟ್ಟಿದ್ದೀವಿ, ಲುಕ್ ವೈಸ್ ಚೆನ್ನಾಗಿ ಬರಬೇಕಂತ. ಸ್ಟೋರೇಜ್ ಪರ್ಪಸ್ಗೂ ಆಗುತ್ತೆ ಮಕ್ಕಳು, ಯಾಕಂದರೆ ನೋಡೋದಕ್ಕೆ ಸ್ವಲ್ಪ ಕಾರ್ಟೂನ್ ಟೈಪಲ್ಲಿ ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತಲ್ಲ ಅಂತ ಈ ಟಚ್ ಕೊಟ್ಟು ವರ್ಕ್ ಮಾಡಿಕೊಟ್ಟಿರೋದು ಅಂತ ಸ್ಟಡಿ ಟೇಬಲ್ ಇದು.